ದ್ವೇಷ ಭಾಷಣ ವಿಧೇಯಕವನ್ನ ಗವರ್ನರ್ ತಿರಸ್ಕಾರ ಮಾಡಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯಪಾಲರು ಬಿಜೆಪಿಯವರು ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ. ದ್ವೇಷ ಭಾಷಣ ವಿಧೇಯಕವನ್ನ ಗವರ್ನರ್ ತಿರಸ್ಕಾರ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರ ಪ್ರತಿಕ್ರಿಯೆ ಇದು. ದ್ವೇಷ ಭಾಷಣ ಮಾಡೋರು ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ, ಅವರಷ್ಟು ದ್ವೇಷ ಭಾಷಣ ಯಾರೂ ಮಾಡಿಲ್ಲ. ಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ಎಂಬಿ ಪಾಟೀಲ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಪಾಲರು ದ್ವೇಷ ಭಾಷಣ ವಿಧೇಯಕವನ್ನ ತಿರಸ್ಕಾರ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದ್ವೇಷ ಭಾಷಣ ಇಡೀ ದೇಶ ರಾಜ್ಯಪಾಲರು ನಮಗೆ ಮತ್ತೆ ಪದೇ ಪದೇ ಹೇಳಬೇಕಾಗಿಲ್ಲ. ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿಜೆಪಿಯವರು ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ. ಅದ್ರಾಗ ಎರಡು ಮಾತಿಲ್ಲ. ಅದು ಸತತವಾಗಿ ಅವ್ರು ಪ್ರೂವ್ ಮಾಡ್ತಾ ಇದಾರೆ. ಈಗ ರಾಜ್ಯಪಾಲರಿಂದ ಬೇರೆ ಏನು ಅಪೇಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ಎಕ್ಸ್ಪೆಕ್ಟೆಡ್ ಇದು ಅವ್ರು ಮಾಡ್ತಾರೆ ಅಂತೇಳಿ ಗೊತ್ತಿದೆ. ಅದು ಅವ್ರು ಮಾಡುವಂತ ನಮ್ಗೆ ಗೊತ್ತಿದೆ ಇವ್ರ ರೀತಿ ಮಾಡ್ತಾರೆ ಅಂತೇಳಿ. ಬೇರೆ ಏನು ಇವರಿಂದ ಅಪೇಕ್ಷೆ ಮಾಡುವಂಥದ್ದು ಇರಲಿಲ್ಲ ನಮಗೆ. ನೋಡಿ, ದ್ವೇಷ ಭಾಷಣ ಯಾರೇ ಮಾಡಲಿ, ಅದು ಎಂಬಿ ಪಾಟೀಲೇ ಮಾಡಲಿ, ಶರಣ್ ಪ್ರಕಾಶ್ ಪಾಟೀಲ್ರೇ ಮಾಡಲಿ, ಯಾರೇ ಮಾಡಲಿ, ಏನ್ರಿ ಇವತ್ತು ನಮ್ಮವ್ರು ನಮ್ಮ ಜಿಲ್ಲೆದಾಗ ಒಬ್ರು ಅದಾರ ಏನ್ರಿ, ಅವ್ರ ಅನ್ಸಿದ ದ್ವೇಷ ಭಾಷಣ ಬಹುಶಃ ಯಾರು ಮಾಡಿರ್ಲಿಕ್ಕಿಲ್ಲ ಇಡೀ ದೇಶದಲ್ಲಿ. ಮುಂಜಾನೆ ಮಾಡ್ತಾರೆ, ಮಧ್ಯಾಹ್ನ ಮಾಡ್ತಾರೆ, ಸಾಯಂಕಾಲ ಮಾಡ್ತಾರೆ, ರಾತ್ರಿ ಮಾಡ್ತಾರೆ. ಎಲ್ಲ ಅಸಂಬದ್ಧ ಪದ್ಧತಿಗಳು, ಅವಿಸಮಾಜ ಮಾಡೋದು, ಕೆಟ್ಟ ಪದಗಳನ್ನ ಉಪಯೋಗಿಸ್ತಾರೆ. ಅವ್ರು ಯಾವ ಸಮಾಜದವರು? ರಾಜ್ಯಪಾಲರು ನಮಗೆ ಮತ್ತೆ ಪದೇ ಪದೇ ಹೇಳಬೇಕಾಗಿಲ್ಲ. ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿಜೆಪಿಯವರು ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ. ಅದ್ರಾಗ ಎರಡು ಮಾತಿಲ್ಲ. ಅದು ಸತತವಾಗಿ